ನಿಶಾಂತ್ ಯಾರದು? ಇವತ್ತು ಟಿಫನಿಗೆ ಚಿತ್ರಾನ್ನ ಮಾಡಿದ್ದೀನಿ. ಗ್ಯಾಪ್ ಇರುತ್ತಲ್ಲ, ಸೊ ಈ ಗ್ಯಾಪಿಗೆ ಹೀಗೆ ಹುಕ್ ಮಾಡಿದ್ರೆ ಇದು ಫಿಟ್ಟಾಗಿ ಕುತ್ಕೊಳ್ಳೋದು. ಈ ಎರಡು ಬಂದು ಸೋಪ್ ಬಾಕ್ಸ್ ಆಗಿರುತ್ತೆ. ಇದು ನಮ್ಮ ತೋಟದ್ದೇ ಮಾವಿನ ಹಣ್ಣು. ಇದರಲ್ಲಿ ನಾನು ಇವಾಗ ಜ್ಯೂಸ್ನ ಮಾಡ್ತಾಯಿದ್ದೀನಿ. ಸಖತ್ತಾಗಿರುತ್ತೆ, ನೀವು ಟೇಸ್ಟ್ ಮಾಡಿ. ಜಾಸ್ತಿ ಲಶ್ವಿಕ್. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ. ನಾನು ನಿಮ್ಮ ಸೌಂದರ್ಯ ಚೇತನ್. ಸೊ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಬಂದು 10:30 ಆಗ್ತಿದೆ. ಸೊ ಇವತ್ತು ಏನು ಅಂತಂದರೆ ಮೀಶೋದಲ್ಲಿ ಒಂದು ಪ್ರಾಡಕ್ಟ್ನ ಬೈ ಮಾಡಿದ್ದೆ. ಸೊ ಅದು ಬಂದಿದೆ. ಹೇಗಿದೆ ಅಂತ ನಾನು ಇನ್ನೂ ಓಪನ್ ಮಾಡಿ ನೋಡಿಲ್ಲ. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ, ಬೇರೆ ಯಾರಿಗಾದ್ರೂ ಯೂಸ್ ಆಗುತ್ತೆ ನಿಮಗೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದು ಏನು ಹೇಳ್ತಾರೆ, ಬಾತ್ರೂಮಲ್ಲಿ ಇಟ್ಕೊಳ್ಳೋ ಅಂಥದ್ದು. ಸೊ ಸೋಪು ಮತ್ತು ಮಕ್ಳುಗಳದ್ದು ಶಾಂಪೂ ಬಾಟಲ್ಲು ಮತ್ತು ನಮ್ಮದು ಶವರ್ ಜೆಲ್ ಬಾಟಲ್ ಎಲ್ಲ ಇರುತ್ತಲ್ವ, ಸೊ ಅಲ್ಲಿ ಇಟ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಬಾಕ್ಸನ್ನು ಪ್ರಾಡಕ್ಟ್ನ ಬೈ ಮಾಡಿದ್ದೆ. ಸೊ ಇದೇನಾದ್ರು ಚೆನ್ನಾಗಿ ಬಂದಿದ್ದರೆ, ನೀವು ಯಾರಿಗಾದ್ರೂ ಇಷ್ಟ ಆದರೆ ಈ ಪ್ರಾಡಕ್ಟ್ ನೆಸೆಸಿಟಿ ಈ ಎರಡು ಬಂದು ಸೋಪ್ ಬಾಕ್ಸ್ ಆಗಿರುತ್ತೆ. ಸೋಪ್ಗಳನ್ನ ಇಟ್ಕೊಳ್ಳೋದಾಗಿರುತ್ತೆ. ಸೊ ಇದು ಥಿಕ್ಕಾಗಿದೆ, ಇದು ನನಗೆ ಇಷ್ಟ ಆಯಿತು. ಆ್ಯಂಡ್ ಇದು ಸ್ವಲ್ಪ ಪರವಾಗಿಲ್ಲ, ಓಕೆ ನಾವು ಕೊಡೋ ಅಮೌಂಟಿಗೆ ಕರೆಕ್ಟಾಗಿದೆ ಅಂತ ಅನ್ಕೋತೀನಿ. ಮೇ ಬಿ ನಾನು ತೊಗೊಂಡಿದ್ದು 164 ರುಪೀಸು. ಸೊ ಇದು ವರ್ತಿದೆ ಅಂತ ಅನಿಸುತ್ತೆ ನನಗೆ. ಸೊ ಇದು ಕಾಂಬೋಲ್ ಬಂದಿದ್ದು, ಬಟ್ ಇಟ್ಸ್ ಓಕೆ. ನೀವೇನಾದರೂ ಏನು ಹೇಳ್ತಾರೆ, ಮೊಳೆ ಹೊಡೆದು ನಾವು ಹೀಗೆ ಹ್ಯಾಂಗ್ ಮಾಡ್ತೀವಿ ಅಂತಂದರೆ ಅದಕ್ಕಾದರೂ ಆಗುತ್ತೆ. ಇಲ್ಲ ಅಂತಂದರೆ ಅಲ್ಲಿ ಮೊಳೆ ಹೊಡೆಯೋದಕ್ಕಾಗಲ್ಲ ಆ ಟೈಮಲ್ಲಿ, ಆ ಜಾಗದಲ್ಲಿ ಅನ್ನೋದಾದರೆ ಈ ರೀತಿ ಈ ಗ್ಯಾಪ್ ಇರುತ್ತಲ್ಲ, ಸೊ ಈ ಗ್ಯಾಪಿಗೆ ಹೀಗೆ ಹುಕ್ ಮಾಡಿದ್ರೆ ಇದು ಫಿಟ್ಟಾಗಿ ಕುತ್ಕೊಳ್ಳುತ್ತೆ. ನಾವು ಬಾಟಲ್ಸ್ ಏನಿದೆ ಅದನ್ನು ಇಲ್ಲಿ ಇಟ್ಕೋಬೋದು. ಆ್ಯಂಡ್ ಸೋಪ್ ಉಂಡು ಅಷ್ಟೇ, ಅದನ್ನು ಇಟ್ಕೋಬೋದು. ಪರ್ಸ್ನಲಿ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಬಂದರೆ ನಾವು ಕೊಡೋ ಅಮೌಂಟಿಗೆ ಏನು ಕ್ವಾಲಿಟಿ ಬೇಕೋ ಅದನ್ನೇ ಕೊಟ್ಟಿದ್ದಾರೆ. ಸ್ವಲ್ಪ ಏನು ಹೇಳ್ತಾರೆ, ಕಾಂಬೋದಲ್ಲಿ ಬೇಕು ಅಂತಂದರೆ ಇದು ಇನ್ನೂ 4 ಪೀಸ್ ಎಲ್ಲ ಕಾಂಬೋ ಎಲ್ಲ ಇದೆ. ಸೊ ಬೇಕು ಅಂತಂದರೆ ಚೆಕ್ ಮಾಡ್ಬೋದು, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಚೆನ್ನಾಗಿ ಚೆಕ್ ಮಾಡ್ಬೋದು. ಕಾಂಬೋ 2 ಹಾಕಿರ್ತೀನಿ, ಕಾಂಬೋ 4 ಹಾಕಿರ್ತೀನಿ. ಸೊ ನೀವು ಚೆಕ್ ಮಾಡಿ. ಇವತ್ತು ಟಿಫನಿಗೆ ಚಿತ್ರಾನ್ನ ಮಾಡಿದ್ದೀನಿ.
ಸೊ ಇವಾಗ ತಿನ್ನಬೇಕು. ಇವತ್ತು ಸ್ವಲ್ಪ ಕೆಲಸಗಳು ಜಾಸ್ತಿ ಇದೆ ಆ್ಯಂಡ್ ಮಾಡೋದಕ್ಕೆ ಮೂಡಿಲ್ಲ. ಸೊ ಈ ರೀತಿ ಆಗಿದೆ. ಎಷ್ಟೇ ಮೂಡಿಯಾಗಿದ್ದರೂ ಮನೆ ಕೆಲಸ ಮಾಡೋದು ಮಾತ್ರ ನಿಲ್ಲಿಸಬಾರ್ದು ಅಲ್ವಾ. ಎಸ್, ಮಾಡ್ತಾ ಇರಬೇಕು. ಇವಾಗ ಫಸ್ಟು ನಾವು ಟಿಫನ್ನ ತಿಂದ್ಬಿಡೋಣ. ತುಂಬ ಲೇಟ್ ಆಗಿಬಿಟ್ಟಿದೆ. ನಾನು ವೀಡಿಯೋ ಸ್ಟಾರ್ಟ್ ಮಾಡಿದಾಗ 11:30. ಇವಾಗ ಎಲ್ಲ ಸೆಟಪ್ ಮಾಡಿ ಇಟ್ಟಿದ್ದೀನಿ. ಸೊ ಬಾತ್ರೂಮು. ಸೊ ಇವಾಗ ಟೈಮ್ ಬಂದು ಆ್ಯಕ್ಚುಲಿ 11 ಆಗಿದೆ. ಸೊ ಇವಾಗ ನಾವು ಟಿಫನ್ನ ತಿನ್ನಬೇಕು. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಿದೆ. ಆ್ಯಕ್ಚುಲಿ ನಾನು ಟಿಫನ್ ಮಾಡೋದು ಎಷ್ಟು ಗಂಟೆ ಗೊತ್ತಾ? 8:30 to 9 ಒಳಗಡೆ ನಾನು ಟಿಫನ್ನ ಮಾಡ್ಕೊಬಿಡ್ತೀನಿ. ಸೊ ಇವಾಗ ನನ್ನ ಮಗಳು ಏನಾದ್ರು ಸ್ಕೂಲ್ಗೆ ಹೋಗೋದನ್ನ ಸ್ಟಾರ್ಟ್ ಮಾಡಿದ್ರೆ ಮೇ ಬಿ 10:30 ಒಳಗಡೆ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಅವಾಗ ಸ್ವಲ್ಪ ಕೆಲಸಗಳು ಜಾಸ್ತಿ ಇರುತ್ತಲ್ವ. ಸೊ ಅದಕ್ಕೆ ಈಗ ಫ್ರೀ ಇರೋದ್ರಿಂದ ಬೇಗ ತಿಂಡಿನ ಮಾಡ್ತಾಯಿದ್ದೀನಿ. ಆಮೇಲೆ ಹೊಟ್ಟೆ ಹಸಿಯುತ್ತೆ. ನೋಡೋಣ, ಮ್ಯಾನೇಜ್ ಮಾಡೋಣ. ನನ್ನ ಟಿಫನ್ ರೆಡಿ ಆಯಿತು. ಬನ್ನಿ ಎಲ್ಲ ಟಿಫನ್ ತಿನ್ನೋಣ. ಎಲ್ಲರದ್ದು ಇಷ್ಟೊತ್ತಿಗೆ ಆಗಿರುತ್ತೆ, ಬಟ್ ನಾವು ಇವಾಗ ತಿಂತಾಯಿದ್ದೀವಿ. ವಿಡಿಯೋ ಗೊತ್ತಿಲ್ಲ ಎಷ್ಟೊತ್ತಿಗೆ ಅಪ್ಲೋಡ್ ಆಗುತ್ತೆ ಅಂತ. ಸೊ ವಿಡಿಯೋ ಅಪ್ಲೋಡ್ ಆಗೋದು ಇಂಪಾರ್ಟೆಂಟ್ ಅಲ್ಲ, ನೀವು ಯಾವ ಟೈಮಲ್ಲಿ ನೋಡ್ತೀರಾ ಅನ್ನೋದು ಇಂಪಾರ್ಟೆಂಟು. ಆ ಟೈಮಲ್ಲಿ ನೋಡ್ತಿದ್ರೆ ನಾನು ಇವಾಗ ಟಿಫನ್ನ ತಿಂತಾ ಇರೋದು. ಸೊ ಎಸ್, ನಿಶಾಂತಿಲಿ ಇಲ್ಲೋಡೆ ಪುಟ್ಟಾಣಿ. ನಿಶಾಂತ್ ಯಾರದು? ನಿಶಾಂತ್ಗೆ ಜ್ವರ ಬಂದ್ಬಿಟ್ಟಿದೆ. ಇಂಜೆಕ್ಷನ್ ಹಾಕ್ಸ್ಕೊಂಡು ಅವನು ಆ ಸುಸ್ತಲ್ಲೇ ಇದ್ದಾನೆ. ಅವನು ನನ್ನ ಮುದ್ದು ಕಂಡು ಇದು ಪುಟಾಣಿ. ಇದು ಮಮ್ಮ ತಿಂತೀರಾ? ಬೇಕಾ? ನೈಟು ಮನೆಗೆ ಕೆಲವೊಂದು ಐಟಮ್ಗಳನ್ನ ತೊಗೋಬೇಕು ಅಂತ ಹೊರಗಡೆ ಹೋಗಿದ್ವಿ. ಹಾಗೆ ಯಾವಾಗಲೂ ಚೇತು ಇಲ್ಲಿ ಜ್ಯೂಸು ಮತ್ತು ಐಸ್ ಕ್ರೀಮ್ಸ್ ಎಲ್ಲ ಇಲ್ಲೇ ತಿನ್ನೋದು. ಸೊ ಹಾಗಾಗಿ ನಾವು ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಟರ್ಸ್ಕಾಚ್ ಅಮೂಲೆಲ್ಲ ಬೇರೆ ಥರ ಟೇಸ್ಟ್. ಇದು ಅಮೂಲೆ. ಇದು ಹಾಗೆ ಇದೆಲ್ಲ ಬೇರೆ ಥರ ಟೇಸ್ಟ್. ಜೊತೆಗೆ ಜ್ಯೂಸ್ಗಳಲ್ಲಿ ಅವ್ರ ಫೇವ್ರೆಟ್ ಜ್ಯೂಸ್ ಬಂದು ಡ್ರೈ ಫ್ರೂಟ್ ಜ್ಯೂಸು. ಸೊ ಅದನ್ನು ತೊಗೊಂಡಿದ್ದಾರೆ. ಸೊ ಅವರು ತುಂಬ ಥರ ಜ್ಯೂಸ್ಗಳನ್ನ ಇಷ್ಟಪಡ್ತಾರೆ. ಅದರಲ್ಲಿ ಇದು ಒಂದಾಗಿರುತ್ತೆ. ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ಮಾರ್ನಿಂಗ್ ಊರಿಂದ ಹಣ್ಣುಗಳನ್ನ ಕೊಟ್ಟು ಕಳಿಸಿದ್ರು ಅಮ್ಮ. ಮಾವಿನ ಹಣ್ಣು. ಸೊ ಇದು ನಮ್ಮ ತೋಟದಲ್ಲೇ ನಾವು ಬೆಳೆಯೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಮಾವಿನ ಹಣ್ಣು ಅಂದರೆ. ಅವಾಗ ಎಷ್ಟು ತಿಂತಿದೆ ಅಂತ ಅಂದರೆ, ನಾನು ಚಿಕ್ಕವಳಿದ್ದಾಗ ಅಪ್ಪ ಅಷ್ಟು ತಿಂತಿದ್ವಿ. ನಾನು ಒಬ್ಬಳೇ ಅಲ್ಲ, ನಮ್ಮ ಮನೇಲಿ ಎಲ್ಲರೂ ಅಷ್ಟು ತಿಂತಿದ್ವಿ. ಎಲ್ರಿಗೂ ಮಾವಿನ ಹಣ್ಣು ಅಂದರೆ ಅಷ್ಟು ಇಷ್ಟ. ಆ ಮಾವಿನಕಾಯಿ ಅಂದ್ರೂ ತುಂಬ ಇಷ್ಟಪಡ್ತಾರೆ. ಉಪ್ಸಾರು ಅವಕ್ಕೆಲ್ಲ ಮಾವಿನಕಾಯಿ ಜೊತೆ ಇದ್ದರೆ ಕಾಂಬಿನೇಷನ್ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಬಟ್ ನನಗೆ ಹುಳಿ ಅಷ್ಟು ಇಷ್ಟ ಇಲ್ಲ. ಹಾಗೆ ಮಾವಿನಕಾಯಿ ಕೂಡ ಕೊಟ್ಟು ಕಳಿಸಿದ್ರು. ನಾನು ಉಪ್ಪಿನಕಾಯಿ ಮಾಡ್ತೀನಿ, ಸೊ ಕೊಟ್ಟು ಕಳಿಸಿ ಅಂತ ಹೇಳಿದ್ದೆ. ಕಾಯೆಲ್ಲ ತಿನ್ನೋದಕ್ಕೆ ಹೋಗಲ್ವಲ್ಲ, ಅದಕ್ಕೆ ಹಣ್ಣು ಮಾತ್ರ ಕೊಟ್ಟು ಕಳಿಸ್ತೀನಿ ಅಂದಿದ್ರು. ಸೊ ಉಪ್ಪಿನಕಾಯಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಮಾವಿನಕಾಯಿ ಉಪ್ಪಿನಕಾಯಿ. ಸೊ ಕಿರ್ಲಿಕಾಯಿ ಉಪ್ಪಿನಕಾಯಿಯೂ ಮಾಡಿದ್ದೆ, ಬಟ್ ಅದು ಹಳೆ ಯೂಟ್ಯೂಬ್ ಚಾನಲಲ್ಲಿದೆ. ನೀವೇನಾದ್ರು ಚೆಕ್ ಮಾಡ್ಬೋದು ಅಂತಾದರೆ ಹೋಗಿ ಚೆಕ್ ಮಾಡಿ. ಕಿರ್ಲಿಕಾಯಿ ಉಪ್ಪಿನಕಾಯಿನ ಮಾಡಿದ್ದೆ. ಸೌಂದರ್ಯ ಕನ್ನಡ ವ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಸೊ ಅದರಲ್ಲಿ
ಸೊ ಈ ಮಾವಿನ ಹಣ್ಣು ಹಣ್ಣಾಗ್ಬಿಟ್ಟಿದ್ಯಲ್ವ ಜಾಸ್ತಿ, ಸೊ ಹಾಗಾಗಿ ಅದನ್ನು ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೂ ತೋರಿಸ್ತೀನಿ ಯಾವ ರೀತಿ ನಾನು ಜ್ಯೂಸ್ ಮಾಡೋದು ಅಂತ. ಮೈಸೂರಲ್ಲಿ ಫೇಮಸ್ಸು ಈ ಮ್ಯಾಂಗೋ ಜ್ಯೂಸು, ಅದೇ ಥರ ಟೇಸ್ಟ್ ಮಾಡ್ತೀನಿ. ಸೊ ಗೊತ್ತಿಲ್ಲ ಅದು ಹೇಗಾಗುತ್ತೆ ಅಂತ. ಚೇತುಗಂತೂ ಸಿಕ್ಕಾಪಟ್ಟೆ ಇಷ್ಟ ನಾನು ಮಾಡೋ ಮ್ಯಾಂಗೋ ಜ್ಯೂಸ್ ಅಂದರೆ. ಸೊ ನನಗೂ ಅಷ್ಟೇ ತುಂಬ ಇಷ್ಟ. ಮೊದಲೇ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ. ಸೊ ಅದರಲ್ಲಿ ಜ್ಯೂಸ್ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಸೊ ನಿಮಗೂ ಆ ರೆಸಿಪಿನ ತೋರಿಸ್ತೀನಿ. ಸೊ ಬನ್ನಿ. 3 ಹಣ್ಣಾಗಿರೋ ಮಾವಿನ ಹಣ್ಣನ್ನ ತೊಗೊಂಡಿದ್ದೀನಿ. ಫುಲ್ ಹಣ್ಣಾಗ್ಬಿಟ್ಟಿದೆ. ಆ್ಯಂಡ್ ಇದನ್ನೆಲ್ಲ ಸಿಪ್ಪೆನೆಲ್ಲ ತೆಗೆದು ಮಾವಿನ ಹಣ್ಣು ಸ್ಲೈಸ್ನ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಹಾಲು, ಹಸಿ ಹಾಲೇ ಕಾಯಿಸಿರೋದಲ್ಲ, ಅದನ್ನು 1 ಗ್ಲಾಸ್ ತೊಗೊಂಡಿದ್ದೀನಿ. ಇಲ್ಲಿ 3/4 ಕಪ್ ಆಗೋಷ್ಟು ಶುಗರ್ನ ತೊಗೊಂಡಿದ್ದೀನಿ. ಶುಗರ್ನ ಜಾಸ್ತಿ ಸ್ವೀಟ್ ಅಷ್ಟು ಪ್ರಿಫರ್ ಮಾಡಲ್ಲ. ಸೊ ಹಾಗಾಗಿ ಇವಾಗ ಇದಿಷ್ಟನ್ನು ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಸೊ ಇದು ಏನು ಹೇಳ್ತಾರೆ, ಮಾವಿನ ಹಣ್ಣು ಸಿಪ್ಪೆನೆಲ್ಲ ತೆಗೆದು ಹುಳ ಇದೆಯಾ ಏನು ಎಲ್ಲ ಚೆಕ್ ಮಾಡಿ ನೀವು ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ. ಹಾಗೆ ತಿನ್ನೋರು ಅಷ್ಟೇನೆ, ಮಾವಿನ ಹಣ್ಣು ಇದೆ ಅಂತ ಅಂದ್ಬಿಟ್ಟು ಸಿಪ್ಪೆ ತೆಗೆದು ಕುಯ್ದು ತಿನ್ನಲ್ಲ, ಹಾಗೆ ತಿಂತಾರೆ. ಸೊ ಹುಷಾರಾಗಿ ನೋಡ್ಕೊಂಡು ತಿನ್ನಿ, ಹುಳ ಎಲ್ಲ ಇರುತ್ತೆ. ಇದಾದಮೇಲೆ ಶುಗರ್ನ ಹಾಕ್ಕೊಂಡು ಹಾಲನ್ನು ಹಾಕ್ಕೊಂಡಿದ್ದೀನಿ. ಶುಗರ್ ಹಾಕ್ಕೊಳ್ಳೋ ಸ್ಕಿಪ್ ಆಗಿದೆ ವೀಡಿಯೋ. ಸೊ ಇದು ನೀರನ್ನು ನಾನು ಹೀಗೆ ಹಾಕ್ಕೊತಾ ಇಲ್ಲ, ಹಾಲಿನ ರೊಟ್ಟಕ್ಕೆ ನೀರನ್ನ ತೊಗೊಂಡಿದ್ದೀನಿ. ಸೊ ಕಲರ್ ಹಾಗೆ ಕಾಣಿಸ್ತಿದೆ. ಫಸ್ಟಿಗೆ ಇದನ್ನೆಲ್ಲ ರುಬ್ಕೊಬಿಡ್ತೀನಿ ಇಷ್ಟನ್ನು ಹಾಕ್ಕೊಂಡು ಮಾತ್ರ. ಏನಕ್ಕೆ ಅಂತ ಅಂದರೆ ಮ್ಯಾಂಗೋ ನಾವು ಕಟ್ ಮಾಡಿರ್ತೀವಲ್ವ, ಆ ಸ್ಲೈಸ್ ಎಲ್ಲ ಹಾಗೆ ಉಳ್ಕೊಬಿಡುತ್ತೆ ಒಟ್ಟಿಗೆ ನೀರೆಲ್ಲ ಹಾಕ್ಬಿಟ್ಟು ನಾವು ರುಬ್ಬಿದ್ರೆ. ಸೊ ಕುಡಿಬೇಕಾದ್ರೆ ಸ್ಲೈಸ್ ಸಿಕ್ಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಮ್ಯಾಂಗೋ ಜ್ಯೂಸ್ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಥಿಕ್ಕಾಗಿದೆ. ಸೊ ಇದೇ ಥಿಕ್ಕು ಬೇಕು ಅಂತ ಅಂದರೆ ನೀವು ಹೀಗೆ ಕುಡಿಬೋದು, ಬಟ್ ಅಷ್ಟು ಥಿಕ್ನೆಸ್ ಇದ್ದರೆ ಕುಡಿಯೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ನಾನು ಇನ್ನೂ 1 ಲೋಟ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಂಡು ಸ್ವಲ್ಪ ಶುಗರ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಶುಗರ್ ಕ್ವಾಂಟಿಟಿ ನಾನು ಪರ್ಫೆಕ್ಟಾಗಿ ತೊಗೊಂಡಿದ್ದೀನಿ. ಸೊ ಹಾಗಾಗಿ ನಾನು ಅಷ್ಟನ್ನು ಹಾಕ್ಕೊಂಡಿದ್ದೀನಿ. ಈಗೆಲ್ಲ ರುಬ್ಬಾದ್ಮೇಲೆ ನೋಡ್ತಿರ್ಬೋದು ಜ್ಯೂಸು ಸಕ್ಕತ್ತಾಗಿದೆ. ಅದು ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಜ್ಯೂಸ್ಗಳಲ್ಲೇ ನನ್ನ ಮೋಸ್ಟ್ ಫೇವ್ರೆಟ್ ಬಂದು ಮ್ಯಾಂಗೋ ಜ್ಯೂಸ್. ನಾನು ಹೊರಗಡೆ ಎಲ್ಲ ಕುಡಿಯೋದಕ್ಕೆ ಹೋಗಲ್ಲ, ಮನೇಲಿ ಮಾಡಿದ್ರೆ ಮಾತ್ರ ಕುಡಿತೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಬಿಟ್ಟರೆ ಮೈಸೂರಲ್ಲಿ ಜ್ಯೂಸ್ ಸೆಂಟರ್ ಇದೆ. ಸೊ ಅಲ್ಲಿ ಮಾತ್ರ ಕುಡಿಯೋದು. ನೆಕ್ಸ್ಟ್ ಟೈಮ್ ಯಾವತ್ತಾದರೂ ಹೋದರೆ ತೋರಿಸ್ತೀನಿ. ಲಶಕ್ಕೆ ಹೆಂಗೈತೆ ಜ್ಯೂಸು? ಯಮ್ಮಿ ಅದು ಅದು ಲೈಟ್ ಕಣ. ನೀನು ಕುಡಿ, ನೀನು ಓನಮ್ಮ ಕುಡಿ. ಇಷ್ಟ ಆಯ್ತಾ? ಐ ಲವ್ ಯು. ಐ ಲವ್ ಯು ಜಾಸ್ತಿ ಲಕ್ಷ್ಮಿ. ಆ್ಯಕ್ಚುಲಿ ಈ ವಿಡಿಯೋ ಬಂದು ಅಕ್ಷಯ ತೃತೀಯ ದಿನದ್ದು ವ್ಲಾಗು. ಸೊ ಅವತ್ತೊಂದು ದಿನ ನನ್ನ ಹೊಸ ಮೊಬೈಲ್ ಬರಬೇಕಾಗಿತ್ತು. ಸೊ ಹಂಗಾಗಿ ಆ ವಿಡಿಯೋ ಮಾಡೋಣ, ಹಾಗೆ ಅಕ್ಷಯ ತೃತೀಯ ದಿನದ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಮೊಬೈಲ್ ಬಂದಿದ್ದೆ ಆ್ಯಕ್ಚುಲಿ ಮಧ್ಯಾಹ್ನ. ಸೊ ಮಧ್ಯಾಹ್ನ ಬಂದಿರೋದ್ರಿಂದ ನಾನು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಹಾಗಾಗಿ ನಾನು ಮೊಬೈಲ್ ಇಸ್ಕೊಳ್ಳೋದಕ್ಕಾಗಲಿಲ್ಲ. ಆಮೇಲೆ ನಾನು ಈಸ್ಕೊಂಡೆ, ಅಂದರೆ ನನ್ನ ಫ್ರೆಂಡ್ ಹೋಗಿ ಈಸ್ಕೊಂಡು ಬಂದಿದ್ದೆ, ಅದನ್ನು ನಾನು ಈಸ್ಕೊಂಡಿದ್ದಾಯಿತು. ಅದಾದಮೇಲೆ ಏನು ವ್ಲಾಗ್ ಮಾಡೋದು ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಸೊ ತೊಗೊಂಡಿರೋ ಮೊಬೈಲಲ್ಲಿ, ಅಂದರೆ ಚೇತು ಮೊಬೈಲಲ್ಲಿ ಈ ಕ್ಲಿಪ್ಪಿಂಗ್ಸ್ನೆಲ್ಲ ತೊಗೊಂಡೆ. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಅಕ್ಷಯ ತೃತೀಯ ದಿನ ಚಿನ್ನ ತೊಗೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಏನಕ್ಕೆ ಅಂತ ಅಂದರೆ ಅದನ್ನು ತೊಗೊಳ್ಳೇಬೇಕು ಅಂತಲ್ಲ, ಮನೇಲಿ ನಾವು ಏನು ಇಟ್ಕೊಂಡಿರ್ತೀವಿ, ಏನು ತೊಗೊಂಡಿರ್ತೀವಿ ಅದು ಸದಾಕಾಲ ಯಾವಾಗಲೂ ಹಾಗೆ ಇರಲಿ ಅನ್ನೋ ಕಾರಣಕ್ಕೋಸ್ಕರ ತೊಗೊಳ್ಳೋದಷ್ಟೇ. ಅದು ಬಿಟ್ಟರೆ ತೊಗೊಳ್ಳೇಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಹಾಗೆ ಅಕ್ಷಯ ತೃತೀಯ ದಿನ ನಾವು ಮನೆಗೆ ಅಟ್ಲೀಸ್ಟ್ 1 ಉಪ್ಪಾದರೂ ತೊಗೋಬೇಕಂತೆ, ಅದು ತುಂಬ ಒಳ್ಳೆಯದು. ಹಾಗೆ ದಾನ ಮಾಡೋದು ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ. ಯಾವತ್ತೇ ಆಗಲಿ ಚಿನ್ನ ತಂದಾಗ ತೆಗೆದು ಹಾಗೆ ಎತ್ತಿಟ್ಬಿಡ್ತೀವಿ ಜೋಪಾನ ಮಾಡಿ. ಸೊ ಫಸ್ಟು ನಾವು ಚಿನ್ನ ತಂದಾಗ ಯಾವತ್ತೇ ಆಗಲಿ
ಅರಿಶಿನ ಮುಟ್ಟಿಸ್ಬೇಕು ಅಂತ ಹೇಳ್ತಾರೆ, ಅದು ತುಂಬ ಒಳ್ಳೆಯದು ಅಂತ. ಸೊ ಹಾಗಾಗಿ ನಾನು ಅದೇ ರೀತಿ ಪೂಜೆ ಮಾಡಿದ್ನಲ್ಲ ಹೆಂಗಿದ್ರು ಅಂತ ಅಂದ್ಬಿಟ್ಟು ತೊಗೊಂಡಿರೋ ಸಿಕ್ಕದೇ ಆಗಿರ್ಬೋದು ಓಲೆ. ಸೊ ಅದಕ್ಕೆ ನಾನು ಅರಿಶಿನ ಮುಟ್ಟಿಸಿ ನಾನು ಚೇತಿಗೆ ಹಾಕ್ತಾ ಇರೋದು. ಸೊ ನಾನು MS ಗೋಲ್ಡಲ್ಲಿ ಅದನ್ನು ತೊಗೊಂಡಿದ್ದು. ಸೊ ಬೇರೆ ಏನು ತೊಗೋಬೇಕು ಅಂತ ನನಗೂ ಅನ್ನಿಸ್ಲಿಲ್ಲ, ಅವ್ರಿಗೂ ಅನ್ನಿಸ್ಲಿಲ್ಲ. ಸದ್ಯಕ್ಕೆ ಅಷ್ಟು ಇನ್ವೆಸ್ಟ್ ಮಾಡೋದಕ್ಕೂ ಹೋಗಲಿಲ್ಲ ಇವಾಗಿನ ಸಿಚುವೇಷನಲ್ಲಿ. ಡ್ರೆಸ್ ಬಂದು ನನ್ನ ಹೊಸ ಡ್ರೆಸ್ ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ವೀಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿದ್ಯೋ ಇಲ್ವೋ ಗೊತ್ತಿಲ್ಲ. ಹೋಪ್ ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹಾಗೊಂದು ವೇಳೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.